ನನ್ನ ಹೆಸರು ಸಾನ್ವಿ ಚಿಕ್ಲಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಡ್ಯಾನ್ಸಿಂಗ್ ಬಾಲ್ ಎಂಬ ಪ್ರಯೋಗವನ್ನು ಮಾಡುತ್ತಿದ್ದೇನೆ. ನಾನು ಇದನ್ನು ಇಂತಲ ಬಿಸಿಲು ಮತ್ತು ಎದ್ದು ನಿಲ್ಲತೈತಿ ಎನ್ನುವುದು ಯಾಕೆ ಅಂತನ್ನೋದು ಈಗ ಈ ಪ್ರಯೋಗಗಳನ್ನು ನೋಡೋಣ. ಇದು ಎಂದು ಬಿಲ್ಲದ ಆಟಿಕೆಯಾಗಿದೆ. ಇದು ಸಾಮಾನ್ಯವಾಗಿ ಸೆಂಟರ್ ಆಫ್ ಗ್ರಾವಿಟಿ ಮೇಲೆ ಆಧಾರಿತ ಆಟಿಕೆಯಾಗಿದೆ. ಇದು ಕೆಳಭಾಗದಲ್ಲಿ ಹೆಚ್ಚು ತೂಕ ಮತ್ತು ಮೇಲ್ಭಾಗದಲ್ಲಿ ಕಡಿಮೆ ತೂಕ ಇದ್ದರೆ ಇದು ಕೆಳಬಿಲ್ಲದೆ ಎದ್ದಿಲ್ಲತೈತಿ. ಉದಾಹರಣೆ ರಾಲಿ ಪಾಲಿ ಟಾಯ್. ಇದು ಸ್ವಲ್ಪ ತಳ್ಳಿದರೂ ಮತ್ತೆ ಎದ್ದು ನಿಲ್ಲುತ್ತದೆ. ಇದು ಮಣ್ಣನ್ನು ಕೆಳಗೆ ಒತ್ತಿದರೆ ಮತ್ತೆ ಕೆಳಭಾಗದಲ್ಲಿ ಹೆಚ್ಚು ತೂಕ ನೀಡುತ್ತದೆ, ಮೇಲ್ಭಾಗದಲ್ಲಿ ಕಡಿಮೆ ತೂಕ ಹಗುರವಾಗುತ್ತದೆ. ಇದಕ್ಕೆ ಇನ್ನೊಂದು ಉದಾಹರಣೆ ಐತಿ, ಹೇಳ್ತೇನೆ. ಇದು ಡಾರ್ವಿನ್ ಟಾಪ್. ಇದು ತಿರುಗುತ್ತಾ ಸ್ಥಾನ ಬದಲಾಯಿಸುತ್ತದೆ. ಇದರಿಂದ ಉಪಯೋಗ ಏನೈತೆ ಅನ್ನೋದು ಈಗ ನೋಡೋಣ. ಇದು ಭವಿಷ್ಯದಲ್ಲಿ ಮನೆ, ಕುರ್ಚಿ, ಮೇಜು, ವಾಹನಗಳ ವಿನ್ಯಾಸ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮತ್ತೆ ಇಂಜಿನಿಯರು ಇದನ್ನು ಕಾರು, ರೋಬೋಟ್ ಕಾರು, ಆಟಿಕೆ ಯಂತ್ರಗಳಲ್ಲಿ ಬಳಸುತ್ತಾರೆ. ಹಾಗೆ ಇದು ಜೀವನಕ್ಕೆ ಒಂದು ಪಾಠ ಕಲಿಸುತ್ತದೆ. ನಾವು ಬಿದ್ದರೂ ಮತ್ತೆ ಎನ್ನಬಹುದು. ಮತ್ತೆ ಕ್ರೀಡೆಗಳಲ್ಲಿ ಕೆಳಗೆ ಬಾಗಿ ಸಮತೋಲನ ಹಿಡಿಯಲು ಬಳಸುತ್ತಾರೆ. ಇದರಲ್ಲಿ ಕಡಿಮೆ ತೂಕ ಇದೆ, ಇದರಲ್ಲಿ ಜಾಸ್ತಿ ತೂಕ ಇದೆ. ಇದನ್ನು ತಿರುಗಿಸಿದರೆ ಇದು ತನ್ನ ಸ್ಥಾನ ಬದಲಾಯಿಸುತ್ತದೆ. ಇದನ್ನು ತಿರುಗಿಸಿದರೆ ಅದು ಅಲ್ಲೇ ನಿಂತು ತಿರುಗುತ್ತದೆ. ಇದನ್ನು ಕೆಳಗೆ ಇಳಿಸಿದರೆ ಇದು ಬಾಳೊತ್ತು ಅಲಗ್ಯಾಡಿ ನಿಲ್ಲುತ್ತದೆ. ಇದನ್ನು ಭಾಗಿಸಿದರೆ ಇದು ಸ್ವಲ್ಪ ಹೊತ್ತು ಅಲಗ್ಯಾಡಿ ನಿಲ್ಲುತ್ತದೆ. ಧನ್ಯವಾದ.